ನಮ್ಮ ಬದುಕಿನ ಭಾವನೆಗಳಿಗೆ ನಾವು ಸೆಡ್ಡು ಹೊಡೆದು ನಿಲ್ಲಬೇಕು. ಸಾಕಮ್ಮ ಅಷ್ಟೇನು ಓದು ಬರಹ ಕಲಿತ ಹೆಣ್ಣಲ್ಲ. ಓದಲು ಆಸೆಯೇನೋ ಇತ್ತು. ಆದರೆ ಊರವರ ಅಂಗಿಗಳ ಅಷ್ಟೂ ಕೊಳೆಯನ್ನು ತೊಳೆಯುವ ಶುದ್ಧ ಕಾಯಕ ಮಾಡುತ್ತಿದ್ದ ನಿಂಗಣ್ಣನ ಜೇಬಿಗೆ ಇವಳನ್ನು ಓದಿಸುವ ಕಸುವಿರಲಿಲ್ಲ. ಆದಷ್ಟು ಬೇಗ ಅವಳ ಕೊರಳಿಗೊಂದು ತಾಳಿ ಬಿಗಿಸಿ ತನ್ನ ಹೆಗಲ ಮೇಲಿನ ಹೊರೆಯನ್ನು ಇಳಿಸಿಕೊಂಡರೆ ಸಾಕೆಂಬ ಯೋಚನೆಯ ಆಚೆಗೆ ಅವನಿಗೆ ಹೆಚ್ಚಿನದೇನು ಗೊತ್ತಿರಲಿಲ್ಲ. ಅವ್ವ ನಂಜವ್ವನಿಗೆ ಮಗಳು ತಾನು ಬೆಂದ ಬೆಂಕಿಯಲ್ಲಿ ಬೇಯಲೇಬಾರದೆಂಬ ಆಸೆಯಿದ್ದರೂ ಅವಳ ಯೋಚನೆಗಾಗಲಿ ಎತ್ತುವ ಸ್ವರಕ್ಕಾಗಲಿ ಎಲ್ಲಿಯ ಬೆಲೆ ಇತ್ತು? ಮಗಳಿಗೆ ಚೆನ್ನಾಗಿ ಒಕ್ಕಲತನ ಕಲಿಸಿದ್ದಷ್ಟೇ ಅವಳ ಪಾಲಿನ ಕೆಲಸ. ನಿಂಗಣ್ಣ ಬಹಳ ಕಷ್ಟಪಟ್ಟು ಒಂದು ಸಂಬಂಧವನ್ನು ಉಚ್ಚಮ್ಮನಿಗೆ ಗೊತ್ತು ಮಾಡಿದ್ದ. ಮದುವೆ ನಿಶ್ಚಯವಾದ ಕ್ಷಣದಿಂದ ಉಚ್ಚಮ್ಮನ ಕಿವಿಯ ಮೇಲೆ ಗಂಡಿನ ಬಗ್ಗೆ ಬಹಳ ಯೋಗ್ಯ, ಒಳ್ಳೆಯ ಕೆಲಸಗಾರ, ಸಾಕಮ್ಮ ಬಹಳ ಅದೃಷ್ಟವಂತೆ, ಸಿಕ್ಕಿದ್ದೇ ಇವಳ ಪುಣ್ಯ, ಗಂಡಿಗೆ ಅದು ಬೇಕಂತೆ, ಇದು ಬೇಕಂತೆ, ವರೋಪಚಾರ ಇಷ್ಟಂತೆ, ಹೀಗಿರಬೇಕಂತೆ, ಹಾಗಿರಬೇಕಂತೆ, ಇಲ್ಲದಿದ್ರೆ ಅವ ಒಪ್ಪಲ್ವಂತೆ, ಇತ್ಯಾದಿ ಇತ್ಯಾದಿ ಮಾತುಗಳೇ ಬಿದ್ದು ಬಿದ್ದು ಅದೊಂಥರ ಭಯ, ಗೌರವ, ಹೆಮ್ಮೆ ಇತ್ಯಾದಿ ಮಿಶ್ರ ಭಾವಗಳು ಅವಳ ಮನಸ್ಸನ್ನು ತುಂಬಿಬಿಟ್ಟಿದ್ದವು. ಇದೇ ನಂಬುಗೆಯಲ್ಲಿ ಗಂಡನ ಮನೆ ಹೊಕ್ಕ ಸಾಕಮ್ಮನ ಖುಷಿಯ ಬಲೂನು ಟುಸ್ಸೆಂದು ಉಸಿರು ಕಳೆದುಕೊಳ್ಳಲು ವರ್ಷವೂ ಸಹ ಬೇಕಾಗಲಿಲ್ಲ. ಮೊದಮೊದಲು ಹೊಸ ಗಂಡಿನ ಗತ್ತಿನಲ್ಲಿ ಕಂಡ ಅವಳ ಗಂಡ ತಿಂಗಳು ಕಳೆದಂತೆ ಅದೆಂತಹ ಸೋಮಾರಿ, ನಾಲಾಯಕ್, ದುಡಿಯಲಾರದವ, ಕುಡುಕ, ಉರುಕ, ತಿಕ್ಕಲ, ಹೆಣ್ಣಿನ ಹುಚ್ಚಿನವ, ತಿನ್ನಲು ತಂದು ಹಾಕಲು ಒಲ್ಲದ ಬಂಡ ಅನ್ನುವುದು ಸ್ಪಷ್ಟವಾಗಿ ಅವಳಿಗೆ ಅರ್ಥವಾಗಿ ಹೋಯಿತು. 7-8 ಅಡಿಗೂ ಕಡಿಮೆ ಇರುವ 3 ಕಲು ಗುಡಿಸಲೊಂದನ್ನು ಬಿಟ್ಟು ಒಂದೇ ಒಂದು ಅಂಗುಲವೂ ನೆಲವಿಲ್ಲ. ವಿಷ ತರಲು ಸಾಕಾಗುವಷ್ಟು ಹಣವಿಲ್ಲ. ಉಡಲು ಬಟ್ಟೆ, ಹೊಟ್ಟೆಗೆ ಹಿಟ್ಟು ಇವುಗಳಿಗಂತೂ ತತ್ವಾರವೇ. ತನ್ನಲ್ಲಿ ಓದು ಬರಹವಿಲ್ಲ. ಬೆನ್ನಿಗೆ ಹಣ ಆಸ್ತಿ ಇಲ್ಲ. ಬೆಂಬಲಿಸುವ ಜೀವವೂ ಇಲ್ಲ. ಮುಂದೆ ಸಾಕಮ್ಮ ಏನು ಮಾಡಬೇಕು? ಇಲ್ಲಿಗೆ ಇದು ಈಕೆಯ ಬದುಕಿನ ಅಂತ್ಯವ? ನಮ್ಮ ಹಳ್ಳಿಗಾಡಿನ ಬಹುತೇಕ ಹೆಣ್ಣು ಮಕ್ಕಳ ಬದುಕು ಹೀಗೆ ಆರಂಭವಾಗುತ್ತದೆ. ಒಟ್ಟಾರೆ ಯಾವುದೇ ವಿಂಗಡಣೆಯೂ ಇಲ್ಲದೆ ನಗರ, ಹಳ್ಳಿಯ ಇತರ ಸಮುದಾಯದ ಹೆಣ್ಣು ಮಕ್ಕಳ ಬದುಕು ಹೆಚ್ಚು ಕಮ್ಮಿ ಹೀಗೆಯೇ ಇರುವುದು. ಆದರೆ ಇತರೆ ಹೆಣ್ಣು ಮಕ್ಕಳಿಗೆ ವಿದ್ಯೆ, ಹಣ, ಸಮಾಜ, ಜಾತಿ ಹೀಗೆ ಕೆಲವಾದರೂ ಸಹಾಯಗಳು ಒದಗುತ್ತವೆ. ಆದರೆ ಬಹು ಮುಖ್ಯವಾಗಿ ಈ ಹೆಣ್ಣು ಮಕ್ಕಳಿಗೆ ಅದಾವ ಬೆಂಬಲವು ದಕ್ಕದೆ ಹೋಗುವುದು ದುರಂತವೇ ಸರಿ. ಸಾಕಮ್ಮ ಇಷ್ಟಕ್ಕೆ ಸೋತು ಬದುಕಿನ ಮುಂದೆ ಮಂಡಿಯೂರಿ ಕೂರಲಿಲ್ಲ. ಬದಲಿಗೆ ಬದುಕಿನ ಬವಣೆಗೆ ಸೆಡ್ಡು ಹೊಡೆದು ನಿಂತ ಗಟ್ಟಿಗಿತ್ತಿ. ಯಾರಿಗಾಗಿ ಅಲ್ಲದಿದ್ದರೂ ತನಗಾಗಿ ಒಂದು ಬದುಕಿದೆ, ನನ್ನ ಜೀವಕ್ಕೂ ಬೆಲೆ ಇದೆ ಎಂಬುದನ್ನು ಎದೆಯಲ್ಲಿ ಗಟ್ಟಿಯಾಗಿಸಿಕೊಂಡು ಬದುಕನ್ನು ತಬ್ಬಿದವಳು. ಮನೆಯನ್ನು ಮೀಸಿ ಬದುಕನ್ನು ಈಸಿ ಇದೀಗ ತನ್ನ ಮಗಳನ್ನು KAS ಓದಿಸುವ ತಯಾರಿಯಲ್ಲಿದ್ದಾಳೆ. ಇಂತಹ ಹಲವಾರು ಸಾಕಮ್ಮಂದಿರು ನಮ್ಮ ಸುತ್ತಮುತ್ತ ಸವಾಲುಗಳಿಗೆ ಸೆಡ್ಡು ಹೊಡೆದು ಬದುಕುತ್ತಿದ್ದಾರೆ. ಬದುಕು ಹಲವಾರು ಸವಾಲುಗಳನ್ನು ಇದ್ದಕ್ಕಿದ್ದಂತೆ ತಂದು ಮುಂದೆ ಇಟ್ಟುಬಿಟ್ಟಿದೆ. ಬದುಕೆಂದರೆ ಹೀಗೆ. ಅದೆಂಥ ಕಷ್ಟವೇ ಆಗಲಿ
ಆಪತ್ತೆಂದು ಎದುರು ಬಂದು ನಿಂತಾಗ ನಾವು ಎದೆಗುಂದಬಾರದು. ದಿಟ್ಟವಾಗಿ ಅದನ್ನು ಎದುರಿಸಬೇಕು. ನೀಸಲಾಗದ ಕಷ್ಟ ಯಾವುದೂ ಇರುವುದಿಲ್ಲ. ಪರಿಹಾರದ ಕಡೆ ಸಮಾಧಾನ ಚಿತ್ತದಿಂದ ಯೋಚಿಸಿದರೆ ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗುತ್ತದೆ. ಧನ್ಯವಾದಗಳು.